ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಮಿನಿ ಬ್ಲಾಗ್. ಇವತ್ತು ಸಂಡೇ. ನನಗೆ ಥ್ರೋಟ್ ಪೇನ್ ಇದ್ದಿದ್ದರಿಂದ ಸಾಲ್ಟ್ ವಾಟರ್ ತೊಗೊಂಡು ಗಾರ್ಗಲ್ ಮಾಡಿದೆ. ಅದಾದಮೇಲೆ ಇಬ್ಬರು ರೆಡಿಯಾಗಿ ಹೊರಗಡೆ ಸೈಕ್ಲಿಂಗ್ ಹೊರಟ್ವಿ. ಸೈಕ್ಲಿಂಗ್ ಮಾಡ್ತಾ ನಮ್ಮ ಸವಾರಿ ಲಿಂಡಾಲ್ಮನ್ವರೆಗೂ ಹೋಯಿತು. ಇಲ್ಲಿ ಬಂದು ಬ್ರೇಕ್ಫಾಸ್ಟ್ ಟೈಮ್ ಆಗಿತ್ತು, ಹೊಟ್ಟೆನೂ ಹಸಿವಾಗಿತ್ತು. ಸೊ ಅಲ್ಕಮಿಸ್ಟನ್ಗೆ ಬಂದ್ವಿ. ನಾನು ಜಯೇಶು ಸ್ಯಾಂಡ್ವಿಚ್ ಮತ್ತು ಕಾಫಿ ಮತ್ತು ಗೋಲ್ಡನ್ ಮಿಲ್ಕ್ ಆರ್ಡ್ರ್ ಮಾಡಿದ್ವಿ. ಜಯೇಶು ಮೆನುವಲ್ಲಿ ಗೋಲ್ಡನ್ ಮಿಲ್ಕ್ ನೋಡಿದ ತಕ್ಷಣವೇ ಅದನ್ನು ಆರ್ಡ್ರ್ ಮಾಡಿದ್ರು. ಬಟ್ ನಮ್ಮ ಟೇಬಲಿಗೆ ಬಂದಮೇಲೆ ಗೊತ್ತಾಯಿತು ಅದು ಟರ್ಮರಿಕ್ ಮಿಲ್ಕ್ ಅಂತ, ಕಷಾಯ ಥರ ಇತ್ತು. ಸೊ ಇಬ್ಬರು ಕುತ್ಕೊಂಡು ಚೆನ್ನಾಗಿ ಬ್ರೇಕ್ಫಾಸ್ಟ್ನ ಎಂಜಾಯ್ ಮಾಡಿದ್ವಿ. ನನಗೆ ಸ್ಯಾಂಡ್ವಿಚ್ ಕಂಪೇರ್ಡ್ ಟು ಎಸ್ಪ್ರೆಸ್ಸೋ ಹೌಸ್ ಇಲ್ಲಿ ಇಷ್ಟ ಆಯಿತು. ಬಟ್ ಅಮೆರಿಕಾನೋ ಅಷ್ಟೊಂದು ಹೇಳೋ ಹಾಗೇನಿರಲಿಲ್ಲ. ಅದನ್ನ ಮುಗಿಸ್ಕೊಂಡು ನಾವು ತಿರ್ಗಾ ಮನೆಗೆ ಬಂದು ಲಂಚ್ ಟೈಮ್ ಆಗಿತ್ತು. ಸೊ ಲಂಚಿಗೆ ಪ್ರಿಪೇರ್ ಮಾಡೋಣ ಅಂತ ಇಡಿಯಪ್ಪಂ ಪ್ರಿಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇಡಿಯಪ್ಪಂ ಜೊತೆಗೆ ಕಡಲೆಕರಿ ನಾನು ನೆನ್ನೆನೇ ಪ್ರಿಪೇರ್ ಮಾಡಿಟ್ಟಿದ್ದೆ. ಸೊ ಇವತ್ತು ಜಸ್ಟ್ ಇಡಿಯಪ್ಪಂ ಮಾತ್ರ ಮಾಡೋದು. ಅದಾದಮೇಲೆ ಇಬ್ಬರು ಕುತ್ಕೊಂಡು ಲಂಚ್ನ ಎಂಜಾಯ್ ಮಾಡಿದ್ವಿ. ತುಂಬ ದಿನ ಆಗಿತ್ತು ಇಡಿಯಪ್ಪಂ ಮಾಡಿ, ಸೊ ಚೆನ್ನಾಗಿ ಬಂದಿತ್ತು. ಅದಾದಮೇಲೆ ನಾನು ಕಬರ್ಡ್ ನೋಡಿದೆ. ಕಬರ್ಡ್ ಫುಲ್ಲು ಡ್ರೆಸ್ ಆ ಕಡೆ ಈ ಕಡೆ ಆಗಿತ್ತು. ಸೊ ಅದನ್ನೆಲ್ಲ ಸೆಟ್ ಮಾಡಿಕೊಂಡು IPL ಮ್ಯಾಚ್ ನೋಡೋಕ್ಕೆ ಇಬ್ಬರು ಕುತ್ಕೊಂಡ್ವಿ. ಇವತ್ತು MI ವರ್ಸಸ್ RCB ಮ್ಯಾಚ್ ಇತ್ತು. ಸೊ ಇಬ್ಬರು ಕುತ್ಕೊಂಡು ಫುಲ್ ಮ್ಯಾಚ್ನ ನೋಡಿದ್ವಿ. ಫೈನಲಿ RCB ವಿನ್ ಆಯಿತು. ಇದೇ ಖುಷಿಯಲ್ಲಿ ನಮ್ಮ ಡೇನ ನಾವು ಎಂಡ್ ಮಾಡಿದ್ವಿ. ಹೋಪ್ ಯು ಆಲ್ ಹ್ಯಾಡ್ ಅ ಗ್ರೇಟ್ ವೀಕೆಂಡ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.